ಕಸದ ಗಾಡಿ ಬಂತು. ಇದು ನನ್ನ ಒಗ್ಗರಣೆ ಅಂಕಣದ ಒಂದು ಪ್ರಹಸನ. ನಾ ರೆಡಿಯಾಗಿ ಇನ್ನೇನು ಆಫೀಸ್ಗೆ ಹೋಗ್ಬೇಕು ಅಂತ ತಿಂಡಿ ತಿನ್ಲಿಕ್ಕೆ ಕೂತಿರ್ತೇನೆ. ಹೊರಗೆ ಕಸದ ಗಾಡಿದ ಹಾರ್ನ್ ಆಗ್ತದೆ. ನನ್ನ ಹೆಂಡತಿ ಕಸದ ಗಾಡಿ ಹಾರ್ನ್ ಕೇಳಿಸೋದು ತಡ, ಅತ್ಯಾ ಕಸದ ಗಾಡಿ ಬಂತು ಅಂತ ಉದರ್ತಾಳೆ. ಮುಂದೆ ಅತ್ತಿ ಸೊಸಿ ಕಸದ ಗಾಡಿ ಬಂತು ಅಂತ ಅಗದಿ ಅಂಗಳದಾಗ ಹಾವು ಬಂದಂಗೆ ಮಾಡ್ತಾರೆ. ಇದ್ದು ಬಿದ್ದ ಕೆಲಸ ಎಲ್ಲ ಬಿಟ್ಟು ಮೊದಲು ಅಡುಗೆ ಮನೆಯಾಗಿನ ವೆಟ್ ಕಸ, ಬೆಡ್ರೂಮ್ ಒಳಗಿನ ಡ್ರೈ ಕಸ ಎಲ್ಲ ಸಪ್ರೇಟ್ ಒಂದೊಂದು ಬ್ಯಾನ್ ಆಗಿದ್ದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋಗಿ ಗೇಟ್ ಮುಂದೆ ಗಾಡಿ ನಮ್ಮನೆ ಬಾಗಿಲಿಗೆ ಬರೋ ತನಕ ನಿಂತು ಬಿಡೋದು. ಇತ್ಲಾಗ ಒಲಿ ಮೇಲೆ ಹಾಲು ಇಟ್ಟಿದ್ದು ಖಬರ್ ಇರಂಗಿಲ್ಲ, ಬಚ್ಚಲ ಮನ್ಯಾಗ ಸ್ನಾನಕ್ಕೆ ಬಿಟ್ಕೊಂಡಿದ್ದು ಬಿಸಿನೀರು ನಳ ಚಾಲು ಇದ್ದದ್ದು ಖಬರ್ ಇರಂಗಿಲ್ಲ, ನಾ ಟಿಫಿನಿಗೆ ಕೂತಿದ್ರೆ ನೀರು ಕೊಟ್ಟಿರಂಗಿಲ್ಲ, ಚಪಾತಿ ಹಾಕಿದ್ರೆ ಪಲ್ಯ ಹಾಕಿರಂಗಿಲ್ಲ. ಇವರಿಗೆ ಮೊದಲು ಕಸ ಕೊಡ್ಬೇಕು. ದಿವಸ ಇದಕ್ಕತಿ ಕಸ ತೊಗೊಂಬರೋ ತನಕ ಗೇಟ ನಿಂತು ಬಿಡೋದು. ನಾ ಸರ್ತೆ ಹೇಳ್ತೀನಿ, ಕಸದ ಗಾಡಿ ಬರೋಕ್ಕಿಂತ ಮುಂಚೆ ನಮ್ಮನೆ ಕಸ ಏನು ಚೀಲ ಹಾಕಿರ್ತಿರಲ್ಲ ಅದನ್ನು ತೊಗೊಂಡು ಹೋಗಿ ರಸ್ತೆಗೆ ಇಟ್ಬಿಡ್ರಿ. ಅವ್ರಷ್ಟೇ ಬಂದು ಹಾಕೊಂಡು ಹೋಗ್ತಾರೆ ಅಂತಂದ್ರೆ ಇವರೇ ಒಟ್ಟ ನಮ್ಮ ಮಾತು ಕೇಳಂಗಿಲ್ಲ. ಎಲ್ಲಿ ನಾವು ಚೀಲ ಹಿಂಗಿಟ್ಟಾಗ ಒಣ್ಯಾಗ ನಾಯಿಗೆ ಬಂದು ಚೀಲಕ್ಕೆ ಬಾಯಿ ಹಾಕಿ ಗದಿ ಇಡೀ ರಸ್ತೆ ತುಂಬ ಕಸ ಎಲ್ಲ ಹೊಲಸಾಟ ಮಾಡಿದ್ರೆ ಹೆಂಗೆ ಅಂತ ಇವ್ರ ಸಂಕಟ. ಅದು ಖರ ಅನ್ರಿ. ನಮ್ಮ ಮನೆಯಿಂದ 2 ಮನೆ ದಾಟಿದ್ರೆ ಸಾವ್ಜಿಯವ್ರ ಮನೆ ಅದು. ಅವ್ರು ಎಲ್ಲಿ ಕಸ ತೊಗೊಂಬರೋ ತನಕ ಕಾಯೋದು ಅಂತ ಕಸ ತಂದು ರಸ್ತೆಗೆ ಇಟ್ಟು ಹೋಗ್ತಾರೆ. ಆ ಕಸ ತೊಗೊಂಬರೋದ್ರೊಳಗೆ ಏನಾರ ನಾಯಿಗೆ ಸಾವ್ಜಿ ವಾಸನೆ ಬಿಟ್ಟಿತ್ತಂದ್ರೆ ಮುಗೀತು. ಅವ್ರ ಮನೆಯಾಗ ಹಿಂದಿನ ದಿವ್ಸ ಮಾಡಿದ್ದು ಚಿಕನ್ ಟಿಕ್ಕಾದ ಬೋನ್ಸ್ ನಮ್ಮ ಮನೆ ಗೇಟ್ ಮುಂದೆ ಬಿದ್ದಿರ್ತಾವೆ. ಅಲ್ಲ, ನೋಡಿದವ್ರೇನು ತಿಳ್ಕೊಬೇಕು ಹೇಳ್ರಿ. ಏನಿಲ್ಲ, ನನ್ನ ಬಗ್ಗೆ ಮಂದಿಗೆ 108 ಸಂಶಯ. ಇನ್ನು ಅಂತಾದ ನನ್ನ ಮನೆ ಬಾಗಲ್ದಾಗ ಚಿಕನ್ ಲೆಗ್ ಪೀಸ್ ಸಿಕ್ಕರೆ ನಿಸ್ಕೊಂಡು ಬಿಡ್ತೀರಿ. ಒಂದು ನಮ್ಮನೆ ಕರೆದಿಲ್ಲ ಅಂತಾರೆ ಕೇಳ್ತೀರಿ, ಇಲ್ಲ ಮಗನ ಎಗ್ ತಿಂದ ಅಸಿಡಿಟಿ ಅಂತಿದ್ದು ಈಗ ಸೀದಾ ಕೋಳಿಗೆ ಕೈ ಹೆಚ್ಚಿನಂತೀರಿ. ಹಿಂಗಾಗಿ ನಮ್ಮ ಅವ್ವ ನನ್ನ ಹೆಂಡತಿ ಸುಳ್ಳು ಯಾಕೆ ರಿಸ್ಕ್ ತಗೋಬೇಕಂತೇಳಿ ಆ ಕಸದ ಗಾಡಿ ಬರೋ ತನಕ ನಿಂತ ಅವ್ನು ಕಸ ಕೊಡ್ತಾರ. ಇನ್ನು ನಮ್ಮ ಮನೆಯಿಂದ ಎಡಗಡೆ 1-4 ಮನೆ ದಾಟಿದ್ರೆ ಒಬ್ಬರು ನಮ್ಮ ಪೈಕಿಯವ್ರ ಮನೆ ಅದು. ಅತಿ ಸೂಕ್ಷ್ಮ ಮಂದಿ, ಓಣ್ಯಾಗಿದ್ದಾರೋ ಇಲ್ಲ ಅನ್ಬೇಕು, ಅಷ್ಟು ಸಭ್ಯ ಜನ. ಅವ್ರ ಮನೆ ತಾಯಿ ಮಗ ಸೊಸಿ ಇರ್ತಾರೆ. ಆ ಮಗ ಅಂತೂ ಅಪ್ಪಿ ತಪ್ಪಿ ಕಲಿಯುಗದಾಗ ಹುಟ್ಟ್ಯಾನ ಅನ್ಬೇಕು, ಅಷ್ಟು ಚಲೋ ಅಂತ ನಮ್ಮವ್ ಹೇಳಕ್ಕೆ. ಹಾಗೆ ನಂಗೇನು ಕ್ಲೋಸ್ ಇಲ್ಲ, ಮೇಲೆ ಸಾಚಾ ಮಂದಿ ಜೊತೆ ನಮ್ದೇನು ದೋಸ್ತಿರಿ. ಯಾವಾಗ ಒಮ್ಮೆ ಅಪ್ರೂಪಕ್ಕೆ ನಮ್ಮ ಮನೆ ಮುಂದೆ ಭೇಟಿ ಆದ್ರೆ, ಆರಾಮಣ್ಣ? ಇಲ್ಲ, ಇವತ್ತು ಗುರುವಾರಲ್ಲ, ಮಠಕ್ಕೆ ಹೋಗಿದ್ದೆ. ಇವತ್ತು ಸಂಕಷ್ಟ ಅಲ್ಲ, ಹಿಂಗೆ ಗಣಪತಿ ಗುಡಿಗೆ ಹೋಗಿದ್ದೆ. ಇನ್ನು ನಮ್ಮವ್ ಗೇಟ್ನಾಗ ಕಾಣ್ಲಪ್ಪ ಅಂತಂದ್ರೆ, ಏನು ಕಾಕು ಇವತ್ತು ದ್ವಾದಶಿ ನಾಷ್ಟ ಏನಾಗಿತ್ತು? ಈ ಸತ್ಯ ಹುಣ್ಣಿಮೆ 2 ಬಂದಾವಂತಲ್ಲ. ಇಂಥವೆಲ್ಲ ಅವನ ಮಾತು. ನಂಗರ ಅವನ ಮಾತು ಕೇಳಿದಾಗ ಒಮ್ಮೆ ಪಿತ್ತು ನೆತ್ತಿಗಿರ್ತಿತ್ತು. ನಾವು ಏನಾರ ಮಾಡವಲ್ನಾಕ, ಎಷ್ಟರ ಸಾಚಾ ಇರವಲ್ನಾಕ, ಅದು ನಮ್ಮವು ಯಾಕೆ ಹೇಳ್ಬೇಕ್ರಿ? ನಮ್ಮವು ಅವ ನಮ್ಮ ಮನೆ ಗೇಟ್ ಮುಂದೆ ದಾಟಿ ಹೋದಾಗ ಒಮ್ಮೆ ನಂಗೆ ಮಂಗಾರತಿ ಮಾಡ್ತಿದ್ಲು. ಒಂದು ದೇವ್ರಿಲ್ಲ, ದಿಂಡ್ರಿಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ವೈದಿಕರ ಮನ್ಯಾಗ ಚಲೋ ಹುಟ್ಟಿ ತಗೋ ಅಂತ ಅನ್ನಕ್ಕೆ. ಹಡ್ದವ್ರು ಯಾರು ಅಂದ್ಬಿಟ್ಟು ಮತ್ತೆ ಸಿಟ್ಟಕ್ಕಿಗೆ ಬರ್ತಿತ್ತು. ಅದ್ರಾಗ ಯಾವಾಗಾರ ಅವ್ರ ಮನೆ ಅಂಟಿ ಹರಟಿ ಹೊಡ್ಲಿಕ್ಕೆ ನಮ್ಮ ಮನೆ ಮುಂದೆ ಬಂದ್ಬಿಟ್ರೆ, ನಮ್ಮ ಮನೆಗೆ ಬಂದ್ಬಿಟ್ರೆ ಮುಗ್ದ ಹೊತ್ತು. ನನ್ನ ಮಗ ಅಷ್ಟು ಚಲೋ ಇಷ್ಟು ಚಲೋ, ಒಂದು ಅಡ್ಕಿ ಹೋಳ್ ಚಟ ಇಲ್ಲ, ಒಂದು ಪಾರ್ಟಿ ಅನ್ನಂಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದು. ಅದನ್ನು ಕೇಳಿ ನಮ್ಮ ಮತ್ತೆ ನನಗೆ ಕುರಿಯಕ್ಕೆ. ಇನ್ನು ನಾ ಏನಾರ ಆ ಅಂಟಿ ಕಣ್ಣಿಗೆ ಕಂಡುಬಿಟ್ರೆ ಭಾರಿ ಬರಿತಿ ಬಿಡಪ್ಪ, ಪಾಪ ಎಲ್ಲ ಹೆಂಡತಿ ಅವನ ಮೇಲೆ ಬರಿತಿಯಲ್ಲ, ನಮ್ಮ ಮಂದಿದಂತೂ ನೀ ಏನು ಉಳಿಸಲ್ ತಗೋ ನೀನು ಆರ್ಟಿಕಲ್ ಒಳಗೆ ಅಂತ ಅನ್ನಕ್ಕೆ. ಇರಲಿ, ಯಾಕೆ ಒಮ್ಮೆ ಮೇಲೆ ಟಾಪಿಕ್ ಚೇಂಜ್ ಆತಲ್ಲ ಅನ್ಬೇಡ್ರಿ. ವೆಲ್ಕಮ್ ಟು ದಟ್ ಪಾಯಿಂಟ್. ನಾವು ಈ ಅಂಟಿನೂ ದಿವಸ ನಮ್ಮ ಅವನ ಗತೆ ಗೇಟ್ ಮುಂದೆ ಕಸ ಹಾಕ್ಲಿಕ್ಕೆ ತಿನ್ಲಾಕಿ. ಆಕಿದು ಇನ್ನೊಂದು ಮಜಾ ಅಂದ್ರೆ, ಕಸದವನು ಕೈ ಕಸ ಕೊಡ್ತಿದ್ದಿಲ್ಲ, ತಾನ ಕೈ ಎತ್ತರಿಸಿ ಜಿಗದ್ ಆ ಗಾಡ್ಯಾಗ ದೂರಿಂದ ಕಸ ಒಗಿಯಾಕಿ. ಏನು ಈಕಿ ಮನಿದ ಕಸ ಮುಸ್ರಿನೂ ಮಡಿಲಿ ಅದ ಅನ್ನೋರತ್ತೆ ಮಾಡಾಕಿ. ಒಂದೊಂದ್ಸರ್ತಿ ಹಿಂಗೆ ಒಂದು ದೊಡ್ಡ ಚೀಲ ಕಸ ಹಿಡ್ಕೊಂಡು ಗಾಡಿ ಬಂದ ಕೂಡಲೇ ಒಗ್ಲಿಕ್ಕೆ ಹೋದ್ಲು. ಕಸ ಜಾಸ್ತಿ ಇತ್ತು, ಚೀಲ ವಜ್ಜೆ ಆಗಿತ್ತು. ಎತ್ತರಿಸಿ ಒಗ್ಲಿಕ್ಕೆ ಹೋಗೋದ್ರಾಗ ಆ ಡ್ರೈವರ್ ಗಾಡಿ ಮುಂದೆ ತೊಗೊಂಡ್ಬಿಟ್ಟ. ಚೀಲ ಢಮಾರ್ ಅಂತ ರಸ್ತೆಗೆ ತಲೆ ಕೆಳಗಾಗಿ ಬಿತ್ತು. ಅದ್ರಾಗಿನ ಕಸ ಮುಸ್ರಿ ಜೊತೆ ಠಳ್ ಅಂತ 2 ಬ್ಲ್ಯಾಕ್ ಡಾಗ್ ಖಾಲಿ ಬಾಟ್ಲಿ ರಸ್ತೆ ತುಂಬ ಸಿಡಿದು ಬಿದ್ದು. ಆ ಸಪ್ಪಳಕ್ಕೆ ಇಡೀ ಓಣಿ ಮಂದಿ ರಸ್ತೆಗೆ ಬಂದರು. ಮುಸ್ರಿ ವಾಸನಿ, ಬ್ಲ್ಯಾಕ್ ಡಾಗ್ ವಾಸನಿಗೆ 2 ಬ್ಲ್ಯಾಕ್ ಆ್ಯಂಡ್ ವೈಟ್ ನಾಯಿ ಬೋಬೋ ಅನ್ಕೋತ ಓಡಿ ಬಂದು. ಕಸ್ತ ಮುಂದಿನ ಮನೆಗೆ ಹೋದ. ರಸ್ತೆದಾಗ ಬಿದ್ದು ಬಾಟಲ್ ಪೀಸು ಕಸ ಅವ ಮುಟ್ಲಿಲ್ಲ, ಯಾಕಂದ್ರೆ ಅವೆಲ್ಲ ಮಡಿಲೇ ಇದ್ವಲ್ಲ. ಇಡೀ ಓಣಿ ಮಂದಿ ಆಂಟಿ ಮಾರಿ ನೋಡೋರು. ಪಾಪ ಅವ್ರ ಪರಿಸ್ಥಿತಿ ನೋಡೋಂಗಿರಲಿಲ್ಲ. ಸುಮ್ಮನೆ ಒಳಗಿಂದ ಕಡ್ಡಿ ಕಸಬರಿಗೆ ತೊಗೊಂಡು ಬಂದು ರಸ್ತೆ ಎಲ್ಲ ಕಸ ಹುಡುಗಿ ಮತ್ತೊಂದು ಚೀಲ ತುಂಬ್ಕೊಂಡು ಹೋದ್ರು. ಅದ್ರ ಒಡಿ ಮಂದಿ ಸುಮ್ಮನೆ ಇರ್ತಾರೇನ್ರಿ?
ನಮ್ಮವನಂತ ಕಾಸು ಹಡದ ಮಗಗ ಬಿಡೋರಿಲ್ಲ, ಇನ್ನು ಬಾಜುದಕ್ಕಿ ಮಗಗ ಬಿಡ್ತಾರ. ಗೋವಾಗಿಂದ ತರಿಸಿದ್ದೇನೆ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾರೆ ನಂಗೂ ಹೇಳ ಅಂತ ನಮ್ಮ ಈ ಕಡೆ ಮನಿ ಸೌಜಿ ಅಂದ. ಇನ್ನು ಏಕಾದಶಿ ಇತ್ತು, ಪಾಪ ಹುಡುಗ ಬರೀ ಲಿಕ್ವಿಡ್ ಮೇಲೆ ಇದು ಕಾಣ್ತದ ಅಂತ ಎದುರಿನ ಮನಿ ಮಾಮಿ ಅಂದ್ರು. ಬಾಟ್ಲಿ ಕಸ್ತಾಗ ಯಾಕೆ ಹಾಕ್ತಾರೋ ಏನೋ, ಕುಡಿಸಿ ಇಟ್ಟು ಹಳೆ ಬಾಟ್ಲಿ ತಗೊಳೋರು ಕೊಟ್ರೆ ರೊಕ್ಕರ ಬರ್ತದ ಅಂತ ನಮ್ಮವ್ವ ಅಂದ್ಲು. ನಮ್ಮವ್ವ ಅಂದದನ್ನು ಕೇಳಿ ನಾನು ಹೆಂಡ್ತಿ ತಲೆ ಕೆಟ್ಟೆ, ಭಾಳ ಚೆನ್ನಾರಿದ್ದೀರಿ, ಒಳಗೆ ಬರ್ರಿ, ನಮ್ಮ ಮನ್ಯಾಗ ಬುಟ್ಟಿಗಟ್ಲೆ ಬುಲ್ಡಾಗ್ ಬಾಟ್ಲ್ ಬಿದ್ದಾವ, ಅವನು ಮಾರ್ರಿ ಮೊದ್ಲು ಅಂತ ಹೇಳ್ಕೊಂಬಂದ್ಲು. ಮರುದಿವ್ಸ ಮುಂಜಾನೆ ನಾ ಟಿಫಿನಿಗೆ ಕೂತಿದ್ದೆ. ನಾನು ಹೆಂಡ್ತಿ ಹಿಂದಿನ ದಿವಸ ಅನ್ನ ಉಳಿದಂತ ಅದಕ್ಕೆ ಯಾವುದೋ ಸುಡುಗಾಡು ಹಿಟ್ಟು ಕಲಿಸಿ ಪಡ್ಡ ಮಾಡಿದ್ಲು. ಇನ್ನೇನು ಚಟ್ನಿ ಹಾಕೋಕ್ಕಿದ್ಲು ಅಷ್ಟರ ಕಸದ ಗಾಡಿ ಹಾರ್ನ್ ಆತು. ಆಕೆ ಚಟ್ನಿ ನಂಗೆ ಹಾಕೋದ್ ಬಿಟ್ಕಾದ ಪಾತ್ರೆಲಿ ಕೈಯಾಗಿ ಹಿಡ್ಕೊಂಡು, ಅತ್ತ ಕಸದ ಗಾಡಿ ಬಂತು ಅಂತ ಇವತ್ತು ಯಾರ ಮನೆ ಒಳಗಿಂದ ಬಾಟ್ಲಿ ಬೀಳ್ತಾವ ನೋಡ್ಲಿಕ್ಕೆ ಹೋದ್ಲು. ಇಲ್ಲಿಗೆ ಪ್ರಹಸನ ಮುಗೀತು. ಒಂದಿಷ್ಟು ಸಭ್ಯ ಓದುಗರಿದ್ದೀರಿ ಅಥವಾ ಸಭ್ಯ ಕೇಳುಗರಿದ್ದೀರಿ, ಅವರ ಗಮನಕ್ಕೆ ಹೇಳಬೇಕಪ್ಪ ಅಂದರೆ ಬ್ಲ್ಯಾಕ್ ಡಾಗು, ಬ್ಲ್ಯಾಕ್ ಆ್ಯಂಡ್ ವೈಟು ಆ್ಯಂಡ್ ಬುಲ್ಡಾಗು ಈ ಶಬ್ದ ಏನು ಯೂಸ್ ಮಾಡಿದ ಆರ್ಟಿಕಲ್ ಒಳಗೆ, ಇವೆಲ್ಲ ಸ್ಕಾಚು, ವಿಸ್ಕಿ, ಜಿನ್ನದ ಹೆಸರು.